ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ರವಿವಾರ ಬೆಳಿಗ್ಗೆ 4:30 ಆಗೈತೆ ನೋಡ್ರಿ ಟೈಮ್. ರವಿವಾರ ಸ್ವಲ್ಪ ಲೇಟಾಗಿನೇ ಹೇಳ್ಬೇಕಂತ ಅಂದ್ಕೊಂಡಿರ್ತೀನಿ, ಆದರೆ ಜಲ್ದಿನೇ ಎಚ್ಚರ ಆಗ್ಬಿಡುತ್ತೆ ನೋಡ್ರಿ. ಡೈಲಿಕ್ಕಿಂತ ಸ್ವಲ್ಪ ಜಲ್ದಿನೇ ಎಚ್ಚರ ಆಗುತ್ತೆ. ಹಾಗಾಗಿ ಸುಮ್ಮನೆ ಹಿಂಗೆ ಕಣ್ಣು ಬಿಟ್ಕೊಂಡು ಹಾಸಿಯಾಗ ಏನು ಮನ್ಕೊಳ್ಳೋದು. ನನಗೆ ಎಚ್ಚರ ಆದ ಕೂಡಲೇ ಎದ್ದು ಬಿಡ್ಬೇಕ್ರಿ. ಹಂಗೆ ಮನ್ಕೊಂಡ್ಬಿಟ್ರೆ ನಂಗೆ ತೀರಾ ಜಾಸ್ತಿ ಸುಸ್ತು ಅನ್ಸುತ್ತೆ. ಹಂಗಾಗಿ ನನಗೆ ಎಚ್ಚರ ಆಯ್ತಿಲ್ಲೋ ನಾನು ಎದ್ಬಿಟ್ಟು ಮುಖ ತಗೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಡ್ತೀನಿ, ಮತ್ತು ಫ್ರೆಶ್ ಅನ್ಸುತ್ತೆ ರೀ. ಹಾಗಾಗಿ ಎಲ್ಲ ಗ್ಯಾಸ್ ಸ್ಟವ್ ಒರೆಸ್ಬಿಟ್ಟು ಒಂದು ಗ್ಲಾಸ್ ನೀರು ಬಿಸಿ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡ್ರಿ. ಎಲ್ಲರೂ ಮಕ್ಕೊಂಡಿದ್ರು ಅಂದ್ರೆ ಇನ್ನೂ ಟೈಮ್ 4:30 ಆಗಿತ್ತಲ್ಲ. ಅವನು ಇವತ್ತು ಜಿಮ್ಮಿಗೆ ಹೋಗಂಗಿಲ್ಲ ರೀ. ಹಾಗಾಗಿ ಅವನು ಸ್ವಲ್ಪ ಲೇಟಾಗಿನೇ ಹೇಳ್ತಾನು, ಅಂದ್ರೆ 6 ಗಂಟೆಗೆ ಹೇಳ್ತಾನು. ಅದಕ್ಕೆ ಸುಮ್ಮನೆ ಎಲ್ಲರಿಗೂ ಯಾಕೆ ಡಿಸ್ಟರ್ಬ್ ಮಾಡೋದು, ನಾನೇ ಇಲ್ಲಿ ಒಳಗಡೆ ಕುಂತ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಪ್ರಾಣಾಯಾಮ ಮಾಡಾಕಂತೀನಿ ನೋಡ್ರಿ. ಅಂದರೆ ಯೋಗ ಮಾಡಿಬಿಟ್ರೆ ಸ್ವಲ್ಪ ಸೌಂಡೆಲ್ಲ ಆಗುತ್ತಲ್ಲ, ಅದಕ್ಕಾಗಿ ಇಲ್ಲಿ ಸುಮ್ಮನೆ ಒಂದು 15-20 ನಿಮಿಷ ಕೂತ್ಬಿಟ್ಟು ಪ್ರಾಣಾಯಾಮ ಮಾಡ್ರೈತಂತ ಪ್ರಾಣಾಯಾಮನ ಮಾಡಾಕಂತೀನಿ ನೋಡ್ರಿ. ಇದು ಅಂತೂ ಭಾಳ ಬೆಸ್ಟ್. ಎಲ್ಲಕ್ಕಿಂತ ಯೋಗ ಒಳಗೆ ಪ್ರಾಣಾಯಾಮ ಅಂತೂ ಬೆಸ್ಟ್ ನೋಡ್ರಿ. ಅಂದರೆ ಒಂದು 10-15 ನಿಮಿಷ ನೀವು ಮಾಡಿಬಿಟ್ರೆ ಅಂದರೆ ಇಡೀ ದಿವಸ ಮೈಂಡ್ ಫ್ರೆಶ್ ಅನಿಸುತ್ತೆ ಮತ್ತು ಕೂಲಾಗಿರ್ತೈತೆ ರೀ. ಯಾವುದೇ ಟೆನ್ಷನ್ ಅಂತ ಅನ್ಸಂಗಿಲ್ಲ. ಯಾವಾಗಲೂ ಜಾಸ್ತಿ ಟೆನ್ಷನ್ ಆಗಿಬಿಡ್ತಂದ್ರೆ ಈ ರೀತಿ ಪ್ರಾಣಾಯಾಮ ಮಾಡಿಬಿಟ್ರೆ ಅಂದರೆ ಫ್ರೆಶ್ ಅನ್ಸುತ್ತೆ ರೀ. ಅಂದರೆ ಒಂದು 15-20 ನಿಮಿಷ ನೀವು ಪ್ರಾಣಾಯಾಮ ಮಾಡಿಬಿಟ್ರೆ ಒಂದು 2-3 ತಾಸು ನಿದ್ದೆ ಮಾಡಿದಷ್ಟು ರಿಲೀಫ್ ಅನ್ಸುತ್ತೆ ರೀ ಮೈಂಡ್. ನನಗಂತೂ ಬೆಳಗ್ಗೆ ಒಂದು 10-15 ನಿಮಿಷ ಪ್ರಾಣಾಯಾಮ ಮಾಡೋಕ್ಕೆ ಭಾಳ ಇಷ್ಟ ಆಗುತ್ತೆ ರೀ. ಆದರೆ ಡೈಲಿ ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಮನೆ ಕೆಲಸದ ಮೇಲೇ ಲಕ್ಷ್ಯ ಇರುತ್ತೆ. ಅಂದರೆ ಲೇಟ್ ಆಗುತ್ತಪ್ಪ ಮಾಡಬೇಕು ಅಂತೇಳಿ. ಇವತ್ತಂತೂ ಸಂಡೇ ಐತಿ, ನಿವಾಂತಾಗಿ ಪ್ರಾಣಾಯಾಮ ಮತ್ತು ಯೋಗ ಎಲ್ಲ ಮುಗಿಸ್ಕೊಂಡ್ರೈತಂತೆ ಪ್ರಾಣಾಯಾಮನ ಮಾಡಾಕಂತೀನಿ ನೋಡ್ರಿ. ಅಂದರೆ ಈಗ ಹೊರಗಡೆ ಹೋಗಿ ಲೈಟ್ ಹಚ್ಚಿ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಮ್ಮ ಮನೆಯವ್ರೂ ಎದ್ದು ಬಿಡ್ತಾರೋ. ಅದಕ್ಕಾಗಿ ಯಾರಿಗೆ ಡಿಸ್ಟರ್ಬ್ ಮಾಡೋದು ಬೇಡಂತೆ ಇಲ್ಲೇ ಒಳಗಡೆ ಕುಂತ್ಬಿಟ್ಟು ಅಡುಗೆ ಮನೆಯೊಳಗೆ ಪ್ರಾಣಾಯಾಮ ಮಾಡಾಕಂತೀನಿ ನೋಡ್ರಿ. ಒಂದು 20 ನಿಮಿಷ ಪ್ರಾಣಾಯಾಮ ಮಾಡಿಬಿಟ್ಟು ಆಮೇಲೆ ಹೊರಗೆ ಹೋಗಿದ್ದು. ಅಂದರೆ ನಮ್ಮ ಮನೆಯವ್ರು ಅವಾಗ ಸ್ವಲ್ಪ ಅಂದರೆ ಎದ್ದು ಕುಂತಿದ್ರು, ಅವಾಗ ಹೊರಗಡೆ ಹೋಗಿ ಯೋಗ ಸ್ಟಾರ್ಟ್ ಮಾಡಿದ್ದು. ಯಾರೆಲ್ಲ ಬೆಳಗ್ಗೆ ಎಚ್ಚರ ಆಗುತ್ತಲ್ರಿ, ಒಂದು ನಿವಾಂತ ಕುಂತ್ಬಿಟ್ಟು ಒಂದು 10-15 ನಿಮಿಷ ನೀವು ಪ್ರಾಣಾಯಾಮ ಮಾಡಿದ್ರೆ ಎಷ್ಟು ಮಸ್ತ್ ಅನ್ಸುತ್ತಂದ್ರೆ ಅದು ಮಾಡಿದ್ರಿಗೇ ಗೊತ್ತ್ರಿ, ಅದ್ರದ್ದು ಫೀಲ್ ಮಸ್ತ್ ಇರುತ್ತೆ. ಅಂದರೆ ಮೈಂಡ್ ಮಾತ್ರ ರಿಲೀಫ್ ಅನಿಸುತ್ತೆ ಮತ್ತು ಫ್ರೆಶ್ ಅನ್ಸುತ್ತೆ ರೀ. ನನಗಂತೂ ಈ ರೀತಿ ಬೆಳಗ್ಗೆ ಎದ್ದು ಯಾವುದೇ ಕೆಲಸ ಮಾಡೋಕ್ಕೆ ಇಷ್ಟ ಆಗುತ್ತೆ ನೋಡ್ರಿ. ಪ್ರಾಣಾಯಾಮ ಎಲ್ಲ ಮುಗಿಸಿ ಯೋಗ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಫೈನಲಿ 7 ಗಂಟೆಗೆ ಜಳಕ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರು ಇನ್ನೂ ಜಳಕ ಮಾಡಿದ್ದಿಲ್ಲ, ಅದಕ್ಕಾಗಿ ನಾನೇ ಜಲ್ದಿ ಜಳಕ ಮಾಡಿದ್ದೆಲ್ಲ ಪೂಜೆ ಮಾಡಿಬಿಡ್ಬೇಕಂತ ಪೂಜಾನು ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಬೆಳಿಗ್ಗೆ ಜಲ್ದಿ ಎಚ್ಚರ ಆಗ್ಬಿಟ್ಟಂದ್ರೆ ಇಡೀ ದಿವಸ ಫ್ರೆಶ್ನು ಅನ್ಸುತ್ತೆ ಮತ್ತು ಕೆಲಸನೂ ಆರಾಮಾಗಿ ಆಗ್ತಾವ್ರಿ. ಲೇಟಾಗಿ ಎಚ್ಚರ ಆಗ್ಬಿಟ್ಟಂದ್ರೆ ಯಾವುದೂ ಸರಿಯಾಗಿ ಕೆಲಸನೂ ಆಗಂಗಿಲ್ಲ, ಗಡಿಬಿಡಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಲೇಟಾಗಿ ಎದ್ಬಿಟ್ರೆ ಈಗ ಪೂಜೆಗೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಡೈಲಿ ನಮ್ಮ ಮನೆಯವರ ಪೂಜೆ ಮಾಡ್ತಾರೆ. ಇವತ್ತು ನಾನೇ ಜಲ್ದಿ ಜಳಕ ಮಾಡಿದ್ದೆ ಅಲ್ರಿ, ಹಾಗಾಗಿ ಪೂಜೆ ಅಷ್ಟು ಮುಗಿಸ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿಕೊಟ್ರೆ ಆಯಿತು. ಇವತ್ತು ಸಂಡೇ ಐತ್ರಿ, ನಾವು ಅಷ್ಟನ್ನು ನೋಡಬೇಕು. ಇನ್ನೂ ತನು ಮನು ಅಂತೂ ಇನ್ನೂ ಮನ್ಕೊಂಡಾರು, ಅಂದರೆ 7:30-8 ಗಂಟೆಗೆ ಹೇಳ್ತಾರೋ. ಸುಮ್ಮನೆ ಇವತ್ತು ಸಂಡೇ ಐತಿ ಮನ್ಕೊಲ್ಬಿಡು, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು, ಎಷ್ಟೊತ್ತು ಮನ್ಕೋತಾರಂತೇಳಿ ನಾನು ಬಿಟ್ಟಿದ್ದೀನಿ ರೀ. ಎದ್ಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನ್ನ ಏನೇ ರುಟೀನ್ ಇರುತ್ತಲ್ಲ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಯ್ತಂತ ನಿವಾಂತಾಗೆ ಎಲ್ಲ ಜಳಕ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವತ್ತು ನಾಷ್ಟಕ್ಕಿದ್ರೆ ಮನು ತನೇ ರೆಡಿ ಮಾಡಿ ಕೊಡ್ತಾರಂತ. ಅಂದ್ರೆ ನಿನ್ನೆ ಹೇಳ್ಯಾನ್ರಿ ಮನು, ನಾಳೆ ಸಂಡೇ ಐತಿ, ನೀವು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ, ಎಲ್ಲ ನಾವೇ ಮಾಡ್ತೀವಿ, ನೀವು ನಿವಾಂತ ನಾಳೆ ಫುಲ್ ರೆಸ್ಟ್ ಮಾಡಿರಿ ಅಂತ ಅಂದಿದ್ದ. ಆಯ್ತಳಪ್ಪ ನೋಡೋಣ ಅಂತ ಅಂದಿದ್ದೆ. ಹಾಗಾಗಿ ಇನ್ನೂ ಮನ್ಕೊಂಡಿದ್ರು ಸುಮ್ಮನೆ ಏನು ಕೊಡೋದು, ಇದನ್ನ ಸ್ವಲ್ಪ ಬೆನ್ಸಾಕಿಟ್ರಾಯ್ತು. ನಮ್ಮ ಮನೆಯವ್ರಿಗೆ 8-8:30 ಏನಾದರೂ ತಿನ್ನಕ್ಕೆ ಕೊಡಬೇಕು, ಅದಕ್ಕಾಗಿ ಇದನ್ನ ಕುದಿಸ್ಬಿಟ್ಟು ಹಾಲು ಬೆಲ್ಲ ಹಾಕಿ ಕೊಟ್ರಾಯ್ತು. ನಾಷ್ಟಕ್ಕೆ ಅವ್ರು ಯಾವಾಗ ರೆಡಿ ಮಾಡಿ ಕೊಡ್ತಾರಲ್ಲ ಅವಾಗ ತಿನ್ನಕ್ಕೆ ಬರುತ್ತೆ. ಅಂದರೆ ಕಾಯಿಪಲ್ಯದು ತರಕ್ಕೆ ಹೋಗ್ಬೇಕಲ್ರಿ, ಮತ್ತು ಅವ್ರಿಗೆ ಬರಟಿಗೆ ಹೊಸು ಆದಂಗೆ ಆಗಿರ್ತೈತಿ. ಅದಕ್ಕೆ ಕುಂಬಳಕಾಯಿ ಬೆನೆಸ್ಬಿಟ್ಟು ಹಾಲು ಬೆಲ್ಲ ಹಾಕಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕಂತೆ ಈ ಕಡೆ ಕುಂಬಳಕಾಯಿ ಬೆನ್ಸಾಕಿ ಇಟ್ಬಿಟ್ಟು ಹಾಲು ಕಾಸಾಕಿಡಾಕಂತೀನಿ ನೋಡ್ರಿ. ಈ ಕಡೆ ಹಾಲೂ ಕಾಯ್ತಾವೆ ಮತ್ತು ಕುಂಬಳಕಾಯಿನೂ ಬೆಂದ್ಬಿಡ್ತಾವೆ. ಅಂದರೆ ಈ ಸಲ ಕುಂಬಳಕಾಯಿ ಸ್ವಲ್ಪ ಭಾಳ ಬಿರುಸೈತ್ರಿ. ಅಂದರೆ ಹೋಸಲ ಎಲ್ಲ ತಂದಿದ್ದು ಒಂದು 2-3 ವಿಷಲ್ ಒಳಗೆ ಫುಲ್ ಮೆತ್ತಗೆ ಕುದ್ಬಿಟ್ಟಿತ್ತು. ಆದರೆ ಈಗ 3 ವಿಷಲ್ ಕೂಗ್ಸಿದ್ದೀನಿ, ಆದರೆ ಇನ್ನೂ ಬಿರುಸಿತ್ತು. ಹಾಗಾಗಿ ಮತ್ತು ಇನ್ನೊಂದು 3 ವಿಷಲ್ ಕೂಗ್ಸಿದ್ರೈತಂತ ಮತ್ತು ಅದನ್ನ ಚೆಕ್ ಮಾಡಿಬಿಟ್ಟು ಬೆನ್ಸಾಕಿಡಾಕಂತೀನಿ ನೋಡ್ರಿ. ಅಂದರೆ ಒಂದೊಂದು ಕುಂಬಳಕಾಯಿ ಮೇಲೂ ಡಿಫ್ರೆಂಟ್ ಇರುತ್ತೆ, ಅದಕ್ಕಾಗಿ ಮತ್ತೆ 3 ವಿಷಲ್ ಕೂಗಿಸ್ದೆ. ನಮ್ಮ ಮನೆಯವ್ರು ಇನ್ನೂ ಕುದ್ದಿಲ್ಲ, ಯಾವಾಗ ಇಟ್ಟಿ ಅಂತ ಬಂದೇ ಬಿಟ್ರು. ಇನ್ನೂ ಕುದ್ದಿಲ್ಲ ರೀ, ಭಾಳ ಬಿರುಸೈತಂತ ಅನ್ನಕತ್ತಿದ್ದೆ.
ಎಲ್ಲ ಕುದುರ್ತೈತೆ ಹಾಕಿ ಕೊಡು ಅಂತ ಅಂದರು. ಹಾಗಾಗಿ ಮತ್ತು ಹಾಕಿ ಕೊಡಾಕಂತಿದ್ರಿ. ಪುರ್ಸತ್ಗಿನ ಇರಲ್ಲ ಅವ್ರಿಗೆ. ಅಂದ್ರೆ ಬಾಯಿಗೆ ಬಂದ ತಕ್ಷಣ ಅದು ಕೈಯಾಗ ಕೊಟ್ಟ ಬಿಡಬೇಕು. ಅಂದರೆ ವೇಟ್ ಮಾಡಿರಿ ಇನ್ನೊಂದು ಸ್ವಲ್ಪ ಅದು ಮೆತ್ತಗಾಗಲಿ ಅಂತ ಅನ್ನಕತ್ತಿದ್ದೆ. ಆದ್ರೂ ಕೇಳೇ ಇಲ್ಲ. ಹಾಕಿ ಕೊಡು ಇರಲಿ ನಡಿತೈತಿ, ಏನು ಬಂದೈತ ಅಂತಂದ್ರು. ಆಯ್ತು ತಗೋರಿ ಅಂತೇಳಿ ಹಾಕಿ ಕೊಟ್ಟಿದ್ದೀನಿ ನೋಡ್ರಿ. ಅದನ್ನ ಸಪ್ಪಿನೂ ತೆಗೆದ್ಬಿಟ್ಟು ಈಗ ಅದಕ್ಕೆ ಬೆಲ್ಲ ಮತ್ತು ಹಾಲು ಹಾಕಿ ಕೊಟ್ಟೆ ನೋಡ್ರಿ. ನನಗೂ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಅದನ್ನೇ ಬೆಲ್ಲ ಹಾಲು ಹಾಕ್ಕೊಂಡ್ಬಿಟ್ಟು ಇಬ್ಬರು ಕೂಡಿ ತಿನ್ನಾಕತ್ತೀವಿ. ತನು ಮನು ಈಗ ಎದ್ದಾರು, ಹಾಗಾಗಿ ನಾಷ್ಟಕ್ಕಿನ್ನ ಯಾವಾಗ ಮಾಡೋದು ಗೊತ್ತಿಲ್ಲ ರೀ. ಆದರೆ ನಾವು ಮಾತ್ರ ಗಟ್ಟಿಯಾಗಿಬಿಟ್ಟು ಕುಂಬಳಕಾಯಿ ಹಾಲು ತಿಂದು ಕಾಯಿಪಲ್ಯಕ್ಕೆ ಹೊಂಟಿವಿ ನೋಡ್ರಿ. ಅಂದ್ರೆ ಹೊಟ್ಟಿಗೆ ಏನರ ಬಿದ್ದ ತಕ್ಷಣ ಗಟ್ಟಿ ಆಗುತ್ತಲ್ಲ ನಮ್ಮ ಮನೆಯವ್ರಿಗೆ, ಹಂಗೆ ನೋಡ್ರಿ. ಜಳಕ ಆದ ತಕ್ಷಣ ಸ್ವಲ್ಪ ಏನಾದರೂ ಹೊಟ್ಟಿಗೆ ಹಾಕಲೇಬೇಕು. ಈಗ ರೆಡಿಯಾಗಿ ಹೊಂಟಿವಿ ನೋಡ್ರಿ ಕಾಯಿಪಲ್ಲೆ ತರಕ್ಕೆ. ನಮ್ಮ ಮನೆಯವರು ಯಾರ ಸಂಗತಿ ಹಿಂದಿ ಒಳಗೆ ಮಾತಾಡಕತ್ತಿದ್ರು. ಅವ್ರು ಹಿಂದಿ ಮಾತಾಡೋದು ಕೇಳಿಬಿಟ್ಟು ನಗಾಕತ್ತಿದ್ವಿ ನಾನು ತಾನು. ಅಂದರೆ ಅಷ್ಟೊಂದು ಸರಿಯಾಗಿ ಬರಲ್ಲಲ್ರಿ, ಏನೇನೋ ಮಾತಾಡ್ಬಿಡ್ತಾರೆ. ಹಾಗಾಗಿ ನಗಾಕ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಹೋಗಿ ಕಾಯಿಪಲ್ಯನೂ ತಂದಿವಿ ನೋಡ್ರಿ. ತಂದು ಹಿಡಟಿಗೆನೆ ಮನು ಇದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಯಾನು. ನಿಂಬೆಹಣ್ಣು ಅಷ್ಟೇ ಇದ್ದಿತ್ತಿಲ್ಲ, ಮತ್ತು ನಿಂಬೆಹಣ್ಣು ಅದನ್ನ ಕಾಯಿಪಲ್ಯನ ತೆಗೆದ್ಬಿಟ್ಟು ನಿಂಬೆಹಣ್ಣು ಹಾಕಿ ಕೊಡ್ತೀನಿ ಮಮ್ಮಿ ಅಂಥೇಳಿ ತಂದಿಟ್ಟ ನೋಡ್ರಿ. ಈಗ ಅದನ್ನ ರೆಡಿ ಮಾಡ್ಯಾನ ನಾಷ್ಟಕ್ಕೆ. ಇವತ್ತು ನಾಷ್ಟಕ್ಕೆ ಮನುನೇ ಏನಂತಾರಪ್ಪ ಅಂದರೆ ಫಸ್ಟ್ ಒಂದು ಸಲ ಮಾಡಿಕೊಟ್ಟಿದ್ದಾರೆ ಭಾಳ ದಿವಸದಿಂದ, ರವಾ ಕಿಚಡಿ ಅಂತೇಳಿ. ಆದರೆ ಅದಷ್ಟು ಸರಿಯಾಗಿ ಬಂದಿಲ್ಲ ರೀ. ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಿತ್ತು, ಆದರೆ ನೀರು ಕಮ್ಮಿ ಹಾಕ್ಯಾನು, ಹಂಗಾಗಿ ಉಪ್ಪಿಟ್ಟು ಆ ಥರ ಆಗೈತಿ. ಅಂದರೆ ರವಾ ಕಿಚಡಿ ಅಂದರೆ 1 ಬಟ್ಲಷ್ಟು ಹೆಸರು ಬೇಳೆ ಮತ್ತು 2 ಬಟ್ಲಷ್ಟು ರವಾ ಹಾಕಿಬಿಟ್ಟು ಮಾಡ್ಕೋಬೇಕು. ಮತ್ತು ನೀರು ಜಾಸ್ತಿ ಹಾಕಬೇಕ್ರಿ. ಸ್ವಲ್ಪ ಅದು ಏನಂತಾರೆ ಬಿಸಿಬೇಳೆ ಬಾತ್ ಹೆಂಗಿರುತ್ತಲ್ಲ ಆ ರೀತಿ ಮಾಡಬೇಕು, ಆವಾಗ ಟೇಸ್ಟ್ ಮಸ್ತ್ ಇರುತ್ತೆ. ಇದನ್ನು ಟೇಸ್ಟ್ ಮಸ್ತ್ ಆಗಿತ್ತು ರೀ. ಆ ಮನು ಅನ್ನಕತ್ತಿದ್ದ ಮಮ್ಮಿ ನಂಗೆ ಅಳಸ್ತರ ಬೇಕಾಗಿತ್ತು, ಇದು ಗಟ್ಟಿ ಆಗೈತೆ ಅಂಥೇಳಿ. ಇಲ್ಲಪ್ಪಿ ನೀರು ಜಾಸ್ತಿ ಹಾಕಿಬಿಟ್ರೆ ಅದು ಅಳಸಾಗುತ್ತೆ, ನೀನು ನೀರು ಕಮ್ಮಿ ಹಾಕಿ ಅದಕ್ಕೆ ಹಿಂಗೆ ಆಗೈತೆ ಅಂಥೇಳಿ ಅನ್ನಕತ್ತಿದ್ದೆ ರೀ. ಅಂದರೆ ಅವನಿಗೆ ಗೊತ್ತಾಗಿಲ್ಲ, ಹಾಗಾಗಿ ನೀರು ಸ್ವಲ್ಪ ಕಮ್ಮಿ ಬಿದ್ದಿದ್ದು. ಅಂದರೆ ಯಾವಾಗಲೂ ನಾವು ಅದು ರವಾ ಕಿಚಡಿ ಮಾಡಬೇಕಂದ್ರೆ 1 ಬಟ್ಲ ರವಾ ಹಾಕಿಬಿಟ್ರೆ ಒಂದು 5 ರಿಂದ 6 ಬಟ್ಲಷ್ಟು ನೀರು ಹಾಕಬೇಕು. ಅಂದ್ರೆ ರವಾದ ಮೇಲೆ ಡಿಫೆಂಡ್ ರೀ. ರವಾ ಸಣ್ಣ ಇದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೋಬೇಕು, ರವಾ ಸ್ವಲ್ಪ ದಪ್ಪಿದ್ರೆ ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ಮಾಡಬೇಕು. ಮಸ್ತ್ ಆಗುತ್ತೆ. ಇಲ್ಲಳಿಗೆ ಮಸ್ತ್ ಆಗೈತಿ, ತಿಂತೀವಿ. ಇನ್ನೊಂದ್ಸಲ ಮಾಡಿಕೊಡ್ತೀನಿ ನಾನೇ ಅಂತ ಅನ್ನಕತ್ತಿದ್ದೆ ರೀ. ಈಗ ಮನು ಇದ್ರೆ ನನಗೆ ಮತ್ತು ಅವ್ರ ಪಪ್ಪಾಗ ನಾಷ್ಟಕ್ಕೆ ಹಾಕಿ ಕೊಡಾಕಂತ ನೋಡ್ರಿ. ಬಂದ ಕೂಡಲೇ ಈ ರೀತಿ ಎಲ್ಲೇ ಹೊರಗಡೆಯಿಂದ ಬಂದ ಕೂಡಲೇ ನಾಷ್ಟಕ್ಕೆ ಬಿಸಿ ಬಿಸಿದು ಕೊಟ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ರಿ. ಈ ರೀತಿ ಮಕ್ಕಳನ್ನ ಪಡ್ಯಾಕೂ ಪುಣ್ಯ ಮಾಡಿದ್ದು ಅನ್ಸುತ್ತೆ ಒಂದೊಂದು ಸಲ. ಅಂದರೆ ಡೈಲಿ ಆ ರೀತಿ ಏನು ಮಾಡೋಂಗಿಲ್ಲ ರೀ, ಯಾವಾಗಾದ್ರೂ ಒಂದು ಸಲ ಮಾಡಿಕೊಡ್ತಾರಲ್ಲ ಅದನ್ನೇ ದೊಡ್ಡ ಖುಷಿ ಅನಿಸುತ್ತೆ. ಅಂದರೆ ಈಗಿನ ಜನ್ರೇಷನ್ ಒಳಗೆ ಈ ರೀತಿ ಮಾಡೋದಂದ್ರೆ ಕಡಿಮೆನೇ ರೀ. ಎಲ್ಲರೂ ಮನೆ ಕೆಲಸ ಗಂಡ್ಮಕ್ಳು ಒಂದು ಸಾಮಾನು ಎತ್ತಿಡಂಗಿಲ್ಲ. ಆದ್ರೆ ನಮ್ಮ ಮನೆಯೊಳಗೆ ಮಾತ್ರ ನಮ್ಮ ಮನೆಯವರು ಮಾಡ್ತಾರೆ, ಮತ್ತು ಮನೂ ಮಾಡ್ತಾನೆ ನೋಡ್ರಿ. ಎಲ್ಲರಿಗೆ ಅದು ಕಿಚಡಿ ಮಾಡಿದ್ದಾಳ್ರಿ, ಅದನ್ನ ಹಾಕಿಕೊಟ್ಟು ನಾನು ಮತ್ತು ನಮ್ಮ ಮನೆಯವರು ನಾಷ್ಟ ಮಾಡಾಕಂತೀವಿ ನೋಡ್ರಿ. ಇನ್ನು ಮನಂತನು ಕುಂತರು ಬಾ ಅಂತ ಕರೆದ್ರೂ ಬರಂಗೇ ಇಲ್ಲ ಜಲ್ದಿ ರೀ. ನಮ್ದಿದ್ರೆ ನಾಷ್ಟನೂ ಸ್ಟಾರ್ಟ್ ಆಗೈತೆ ನೋಡ್ರಿ. ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಕಾಯಿಪಲ್ಲೆ ಸೋಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನಾನು ಸ್ವಲ್ಪ ಸಿಟ್ಟಿಗೆ ಬಂದಿದ್ದೆ. ಮನು ಇದ್ರೆ ಬಂದುಬಿಟ್ಟು ನಾನು ಸೋಸ್ತೀನಿ ಪಲ್ಯ ಅಂತ ಸೋಸಕ್ಕೆ ಸ್ಟಾರ್ಟ್ ಮಾಡ್ಯಾನ ನೋಡ್ರಿ. ಇಲ್ಲಪ್ಪಿ ನಾನು ನಿಮ್ಮ ಪಪ್ಪನ ಮೇಲೆ ಸಿಟ್ಟಿಗೆ ಬಂದಿದ್ದು. ಅಂದ್ರೆ ನಾನು ಏನೋ ಒಂದು ವಿಷಯ ಹೇಳಾಕತ್ತಿದ್ದೆ ರೀ. ಸುಮ್ಮನೆ ಕುಂತ್ರೆ ಹೂನು ಅಲ್ಲಿಲ್ಲ ಹಾನೂ ಅಲ್ಲಿಲ್ಲ, ಹಾಗಾಗಿ ನಂಗೆ ಸಿಟ್ಟು ಬಂತು. ಅದಕ್ಕಾಗಿ ನಾನಿದ್ರೆ ಇವರೆಲ್ಲರ ಮೇಲೆ ಸಿಟ್ಟು ಮಾಡ್ಕೊಂಡಿನಿ. ಕಾಯಿಪಲ್ಲೆ ಸೋಸಲಾಗ್ಯಾರ, ನಾವು ಒಬ್ಬಾಕಿನೇ ಸೋಸ್ಬೇಕಂತೇಳಿ ಸಿಟ್ಟು ಮಾಡ್ಕೊಂಡಂತೇಳಿ ಬಂದುಬಿಟ್ಟು ನಾನು ಸೋಸ್ತೀನಿ ಅಂತೇಳಿ ಸೋಸಾಕ ಕುಂತ ನೋಡ್ರಿ ಮನು. ಯಾವಾಗಲೂ ಹಿಂಗೆ ಮಾಡ್ತೀನಿ, ಏನೋ ಅನ್ನಪ್ಲೇ ಇಲ್ಲ ರೀ, ಸಿಟ್ಟು ಮಾಡ್ಕೊಪ್ಲೇನೂ ಇಲ್ಲ. ಸ್ವಲ್ಪ ಮುಖ ಸಿಟ್ಟು ಅನ್ನಿಸ್ತು ಮತ್ತು ಬೇಜಾರು ಅನ್ನಿಸ್ತಂದ್ರೆ ಒಂದು 100 ಸಲ ಕೇಳ್ತಾನೆ ಏನಾಯಿತು ಅಂತೇಳಿ. ಆದ್ರೆ ಪಪ್ಪ ಮಾತ್ರ ಕೇಳಂಗಿಲ್ಲ ರೀ, ಏನಾರೇ ಮಾಡ್ಕೊ ನೀನು, ಒಟ್ಟಿನಲ್ಲಿ ಅವ್ರಿಗೇನು ಹೊಟ್ಟೆ ತುಂಬ ಊಟ ಅಷ್ಟು ಬಿದ್ದರೆ ಸಾಕು ನೋಡ್ರಿ. ನಾನು ಮತ್ತು ಮನು ರೀ ಅವ್ರ ಪಪ್ಪನ ಮುಂದೆ ಕಂಪ್ಲೇಂಟ್ ಹೇಳಾಕತ್ತಿದ್ವಿ. ಅಂದ್ರೆ ಮನು ಅನ್ನಕತ್ತಿದ್ದ ಬರೀ ಸಿಟ್ಟಿಗೆ ಮಾಡ್ಕೋತಾರೆ, ನಮಗೆ ಬೇಜಾರಾಗುತ್ತಿಲ್ಲ ಅಂತೇಳಿ ಮನು ಅನ್ನಕತ್ತಿದ್ದ. ನಾನು ಆ ರೀತಿ ಸಿಟ್ಟಿಗೆ ಮಾಡ್ಕೊಂಡಿಲ್ಲ, ನಾನು ಬೇರೆ ಇದಕ್ಕೆ ಸಿಟ್ಟಿಗೆ ಮಾಡ್ಕೊಂಡಿದ್ದು ಅಂತ ನಾನು ಅನ್ನಕತ್ತಿದ್ದೆ. ನಮ್ಗೆ ಆ ರೀತಿ ನೋಡೋಕ್ಕಾಗಲ್ಲ ನೋಡಿ ಪಪ್ಪ ಅಂತೇಳಿ ಮನು ಅನ್ನಕತ್ತಿದ್ದಾರೆ. ತನು ಇದ್ರೆ ಈಗ ಒಳಗಡೆ ಜ್ಯೂಸ್ ರೆಡಿ ಮಾಡಕ್ಕಂತ ನೋಡ್ರಿ. ಅಂದ್ರೆ ಕರ್ಬೂಜ ಜ್ಯೂಸ್ ರೆಡಿ ಮಾಡಕ್ಕಂತಾಳು. ಅಂದರೆ ಎಲ್ಲರೂ ಒಂದೊಂದು ಕೆಲಸ ಮಾಡಿಬಿಟ್ರೆ ನಮಗೂ ಹಗುರ ಆಗುತ್ತೆ. ಅಂದರೆ ಒಂದೊಂದು ದಿವಸ ಏನು ಮಾಡೋಕ್ಕೆ ಹೋಗಂಗಿಲ್ಲ ರೀ, ಒಂದೊಂದು ದಿವಸ ಎಲ್ಲ ಮಾಡ್ತಾರೆ. ಇವತ್ತಂತೂ ಜಾಸ್ತಿ ರೆಸ್ಟ್ ಮಾಡಿದ್ದು ನೋಡ್ರಿ, ಜಾಸ್ತಿ ಏನು ಕೆಲಸ ಮಾಡೋಕ್ಕೆ ಹೋಗಿಲ್ಲ.
ಹಿಂಗಾಗಿ ಬೆಳಗ್ಗೆ ನಾಷ್ಟ ಮಾಡಿ ಕುಂತ್ಬಿಟ್ಟು ನಿವಾಂತಾಗಿದ್ನೆಲ್ಲ ಪಲ್ಯ ಸೋಸಾಕತ್ತಿದ್ದೆ. ಹಿಂಗಾಗಿ ತನು ಇದ್ರೆ ಜ್ಯೂಸ್ ರೆಡಿ ಮಾಡಿಕೊಂಡು ತೊಗೊಂಡು ಬರಾಕತ್ತಾಳು. ಮನೊಂದು ಮತ್ತು ನಂದು ಅವ್ರ ಪಪ್ಪ ಕಂಪ್ಲೇಂಟ್ ಕೇಳಿಬಿಟ್ಟು ಏನೂ ಆನ್ಸರ್ ಮಾಡೋಂಗಿಲ್ಲ ರೀ, ಸುಮ್ಮನೆ ನಗೋದು, ಸುಮ್ಮನೆ ಕುಂತು ಬಿಡೋದು, ಯಾರಿಗೂ ಏನೂ ಹೇಳಕ್ಕೆ ಹೋಗಂಗಿಲ್ಲ, ಎಲ್ಲನೂ ಹ್ಞೂ ಅಂತಾರು, ಸೈಲೆಂಟಾಗಿ ಇದ್ಬಿಡ್ತಾರು. ಅದನ್ನೇ ನಾನು ಕೂಡಿ ಅವ್ರ ಪಪ್ಪನ ಮುಂದೆ ಹೇಳಾಕತ್ತಿದ್ವಿ. ಈಗಿದ್ರೆ ತನೂ ಜ್ಯೂಸ್ ರೆಡಿ ಮಾಡಿಕೊಂಡು ತಂದು ಕೊಟ್ಲು ನೋಡ್ರಿ. ತನು ಮತ್ತು ಮನು ಕುಡಿಯೋಂಗಿಲ್ಲ ರೀ, ತನಗೂ ಇಷ್ಟ ಆಗಂಗಿಲ್ಲ, ಹಾಗಾಗಿ ಮನಗೂ ಇಷ್ಟ ಆಗಂಗಿಲ್ಲ ರೀ ಅದು ಜ್ಯೂಸ್. ನಾನು ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತಂತೇಳಿ ನಾವು ಇಬ್ಬರೇ ಕುಡ್ದಿದ್ದು. ಮಧ್ಯಾಹ್ನ ಇದ್ರೆ ಅಡುಗೆನೂ ಮುಗಿಸ್ದೆ ನೋಡ್ರಿ. ಅಂದ್ರೆ ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು, ರೊಟ್ಟಿ ಇದ್ದು ಅಲ್ರಿ. ಹಾಗಾಗಿ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು. ನಾನು ಮತ್ತು ಮನು ತನು 3 ಮಂದಿ ಇದ್ವಿ. ಶೇಂಗಾ ಸಾರು ಮಸ್ತಾಗಿ ಬಿಸಿ ಅನ್ನ, ಸಜ್ಜಿ ರೊಟ್ಟಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಯಾವುದಾದ್ರೂ ರೊಟ್ಟಿ ಇರಲಿ, ಒಟ್ಟಿನಲ್ಲಿ ರೊಟ್ಟಿ ಇರ್ಬೇಕ್ರಿ, ಅಂದರೆ ಹೊಟ್ಟೆ ತುಂಬತೈತಿ. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಹಂಗೆ ನೋಡ್ರಿ. ನಿನ್ನಿದ ರೊಟ್ಟಿ ಇದ್ರೂ ನಡಿತೈತಿ, ಮನ್ನಿದ ರೊಟ್ಟಿ ಇದ್ರೂ ನಡಿತೈತಿ. ಈಗ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಸಂಜೆ ಮುಂದಾಗಿದ್ರೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಅಂದರೆ ಎಣ್ಣೆನೂ ಜಾಸ್ತಿ ಇರಬಾರ್ದು ಮತ್ತು ಅದು ಆರೋಗ್ಯಕ್ಕೂ ಒಳ್ಳೇದಿರ್ಬೇಕು. ಆ ರೀತಿ ಏನಾದರೂ ಮಾಡ್ಬೇಕಂತ ವಿಚಾರ ಮಾಡ್ತಾಯಿದ್ದೆ. ಆವಾಗ ಫ್ಲ್ಯಾಶ್ ಆಯಿತು. ಅಂದ್ರೆ ಮೊನ್ನೆ ಮಾಡಿಕೊಟ್ಟಿದ್ದೆ ಅಲ್ರಿ ಗೆಣಸಿನ್ಕಾಯಿ ಚಾಟ್ಸ, ಅದನ್ನೇ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಗೆಣಸಿನ್ಕಾಯಿನೂ ಇದ್ದ ಈಜಿಯಾಗಿ ಸ್ವಲ್ಪ ಮಾಡಿಕೊಟ್ರೈತಂತ ಅದನ್ನ ಗೆಣಸಿನ್ಕಾಯಿನ ಫಸ್ಟಿಗೆ ಬೆನ್ಸ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕ್ರಿ. ಈ ರೀತಿಯೇ ಕಟ್ ಮಾಡ್ಕೋಬೇಕಂತೇನು ರೂಲ್ಸ್ ಇಲ್ಲ. ಸಣ್ಣ ಸಣ್ಣ ಗೆಣಸಿನ್ಕಾಯಿ ಇದ್ರೆ ಅದನ್ನ ಒಂದು ಸ್ವಲ್ಪ ಚಪ್ಪಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೋದು. ಇನ್ನು ದಪ್ಪ ಇದ್ದು ಅಲ್ರಿ, ಅದಕ್ಕಾಗಿ ಈ ರೀತಿ ಸ್ವಲ್ಪ ರೌಂಡಾಗಿ ಕಟ್ ಮಾಡ್ಕೊಳಕತ್ತಿದ್ದು. ನಮ್ಮ ಮನೆಯವರು ಬರಬೇಕಾದ್ರೆ ಜಿಲೇಬಿ ತಂದಿದ್ರೆ ಅದನ್ನು ಹಾಗೆ ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಖಾರ ಸ್ವೀಟ್ ಇದ್ರೆ ನಡಿತೈತಲ್ರಿ, ತಿನ್ನಕ್ಕೆ ಮಸ್ತ್ ಅನಿಸುತ್ತೆ. ಅದಕ್ಕಾಗಿ ಸ್ವೀಟ್ ಅಂತೂ ಇತ್ತ ಜಿಲೇಬಿ, ಅದಕ್ಕೆ ಇದು ಖಾರಾಗಿ ಮಾಡಿಕೊಟ್ರೆ ಆಗುತ್ತಂತ ರೆಡಿ ಮಾಡ್ಕೊಳಕತ್ತಿದ್ದೀನಿ. ಅವನು ಗೆಣಸಿನ್ಕಾಯಿ ಏನು ಕಟ್ ಮಾಡಿದ್ದೆ ಅಲ್ರಿ, ಅದನ್ನ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ತವಿಗೆ 2 ಸೈಡ್ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕ್ರಿ. ಅಂದರೆ ಡೀಪ್ ಫ್ರೈ ಆದರೂ ಮಾಡ್ಕೋಬೋದು, ಬಟ್ ಜಾಸ್ತಿ ಎಣ್ಣೆ ಬಸ್ದಿನ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ. ಗೆಣಸಿನ್ಕಾಯಿ ತಿನ್ನೋದಂತೂ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ. ಅದಕ್ಕಾಗಿ ಈ ರೀತಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ನಮ್ಮ ಮನೆಯವರು ಮೊನ್ನೆ ತಿಂದಿತ್ತಿಲ್ಲ ರೀ, ಅವ್ರಿಗೆ ನಾವು ಅಷ್ಟೇ ತಿಂದಿದ್ವಿ, ಮನು ನಾನು ತನು. ಅದಕ್ಕೆ ಅವರಿಗೆ ಆಗುತ್ತಂತ 4 ಜನಕ್ಕಂತ ಈ ರೀತಿ ಮಾಡ್ಕೊಳಕತ್ತಿದ್ದು ನೋಡ್ರಿ. 2 ಸೈಡ್ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದು. ಆಮೇಲೆ ಅದ್ರ ಮೇಲೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಕ್ಯಾರೆಟ್, ಬೀಟ್ರೂಟ್ ಏನು ಬೇಕಲ್ಲ ತರಕಾರಿನೂ ಹಾಕೋಬೋದು. ನಾನಿದ್ರೆ ಕ್ಯಾರೆಟ್ ಬೀಟ್ರೂಟ್ ಕಟ್ ಮಾಡೋದು ಇನ್ನೇನು ಹೋಲ್ಬಿಡಪ್ಪ ಅಂತ ಹಾಕಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಕಟ್ ಮಾಡಿ ಹಾಕಬೇಕಂದೆ ತನೋ ಇದ್ರೆ ಬ್ಯಾಡ ಮಮ್ಮಿ ಅಂತ ಅಂದ್ಲು, ಅದಕ್ಕಾಗಿ ಬಿಟ್ಟೆ ನೋಡ್ರಿ. ಅದ್ರ ಮೇಲೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಸ್ವಲ್ಪ ಚಾಟ್ ಮಸಾಲ, ಖಾರದ ಪುಡಿ, ಉಪ್ಪು ಮತ್ತು ಕಟ್ ಮಾಡಿದ್ದ ಕೊತ್ತಂಬರಿ ರೀ, ಮತ್ತು ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ ಎಲ್ಲ ಹಾಕೋಬೇಕು ನೋಡ್ರಿ. ಅಂದರೆ ನಿಮ್ಗೆ ಸೇವ್ ಮತ್ತು ಆಲೂ ಭುಜಿಯಾ ಅಂತ ಸಿಗ್ತಾವಲ್ರಿ, ಆಲೂ ಚೂಡ, ಅದನ್ನೂ ಹಾಕ್ಬೋದು, ಮಸ್ತ್ ಆಗುತ್ತೆ. ಏನೂ ಇರ್ಲಿಕ್ಕಂದ್ರೂ ಇದೇ ರೀತಿ ಮಾಡ್ಕೋಬೋದು ನೋಡ್ರಿ. ನಮ್ಮ ಮನೆಯೊಳಗಂತೂ ಸೇವಾ ಆಗಲಿ ಏನಾಗಲಿ ಜಾಸ್ತಿ ಮಾಡಿಟ್ರೆ ಜಲ್ದಿನೇ ಖರ್ಚಾಗ್ಬಿಡ್ತಾವೆ. ಅದಕ್ಕಾಗಿ ಏನಿರುತ್ತಲ್ಲ ಅದ್ರೊಳಗೆ ಮಸ್ತಾಗಿ ಈ ರೀತಿ ಮಾಡಿಕೊಂಡು ತಿನ್ನೋದು ನೋಡ್ರಿ. ಮ್ಯಾಲೆ ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಹಾಕಿದೆ. ಈಗ ಜಿಲೇಬಿ ಮತ್ತು ಅದನ್ನ ಗೆಣಸಿನ್ಕಾಯಿ ಚಾಟ್ಸ ತಿನ್ನಕ್ಕಂತೀವಿ ನೋಡ್ರಿ. ಮನು ಇದ್ರೆ ಒಳಗಡೆ ಕುಂತು ತನು ಬಾ ಅಂತ ಕರೆಯಕತ್ತಿದ್ದೆ, ತನು ಇದ್ರೆ ವಿಡಿಯೋ ಮಾಡಾಕತ್ತಿದ್ಲು. ನಮ್ಮ ಮನೆಯವ್ರು ನಾನು ಮತ್ತು ನಮ್ಮ ಮನೆಯವರು ತಿನ್ನಾಕಂತೀವಿ ನೋಡ್ರಿ. ಮಸ್ತ್ ಆಗೈತಿಲ್ಲ ಅಂತ ಕೇಳಾಕತ್ತಿದ್ದೆ. ಚಲೋ ಆಗೈತೆ, ತಿನ್ನಪ್ಲೆ ಆಗೈತೆ ಅಂತಾರು. ಯಾವಾಗಲೂ ಹಂಗೆ ರೀ, ಹೆಂಗೆ ಆಗೈತೆ ಅಂತ ಕೇಳಿಬಿಟ್ರೆ ತಿನ್ನಪ್ಲೆ ಆಗೈತೆ ಅಂತಾರು. ಮತ್ತೇನು ಚೆಲ್ಲಪ್ಲೆ ಆಗ್ತೈತೆ ಅಂದರೆ ತಿನ್ನಪ್ಲೆನೇ ಆಗುತ್ತೆ ಮಾಡಿ ಬಂದಮೇಲೆ. ಈಗಿದ್ರೆ ಫೈನಲಿ ಅದನ್ನ ಚಾಟ್ಸ್ ಮತ್ತು ಜಿಲೇಬಿ ತಿಂದ್ಬಿಟ್ಟು ನಮ್ಮ ಮನೆಯವರು ನಾನು ವಾಕಿಂಗ್ ಬಂದೀವಿ ನೋಡ್ರಿ. ಆಕಾಶ ಒಳಗೆ ಚಂದ್ರಮಂತೂ ಮಸ್ತಾಗೆ ಕಾಣಕತ್ತಿದ್ದ, ಅದನ್ನೇ ತೋರ್ಸಾಕತ್ತೆ ನಮ್ಮ ಮನೆಯವ್ರಿಗೆ. ನೋಡ್ರಿ ಚಂದ್ರಮ ಎಷ್ಟು ಮಸ್ತಾಗೆ ಕಾಣಕ್ಕಂತಾನು, ಸ್ವಲ್ಪ ಲೈಟಾಗೆ ಅಂಥೇಳಿ. ಈಗ ನಾನು ಮತ್ತು ನಮ್ಮ ಮನೆಯವರು ವಾಕಿಂಗ್ ಮಾಡಾಕಂತೀವಿ ನೋಡ್ರಿ. ವಾತಾವರಣ ಅಂತೂ ಮಸ್ತ್ ಇತ್ತು. ಸಂಜೆ ಮುಂದಾಗ್ರಿ 7 ಗಂಟೆ ಆಗಿ ಬಂದಿತ್ತು. ಒಂದು ಅರ್ಧ ತಾಸು ವಾಕಿಂಗ್ ಮಾಡಿ ಹೋದ್ರೈತಂತ ವಾಕಿಂಗ್ ಮುಗಿಸ್ಕೊಂಡು ಬಂದಿವಿ ನೋಡ್ರಿ. ಜಾಸ್ತಿ ಏನು ವಾಕಿಂಗ್ ಮಾಡೋಕ್ಕೆ ಹೋಗಲಿಲ್ಲ, ಒಂದು ರೌಂಡ್ ಹಾಕಿ ಬಂದಿದ್ದು. ಈಗಿದ್ರೆ ನನ್ನ ಮಗಳಿದ್ರೆ ಬಂದ ಕೂಡಲೇ ಅಡುಗೆನ ಸ್ಟಾರ್ಟ್ ಮಾಡ್ಯಾಳ ನೋಡ್ರಿ. ಅಂದ್ರೆ ಇವತ್ತು ಬೆಳಗ್ಗೆ ನಾನು ಮಾಡಿಕೊಟ್ಟಿದ್ದೀನಿ ಮಮ್ಮಿ, ಇವತ್ತು ಸಂಜೆಗೆ ತನೂ ಅಡುಗೆ ಮಾಡಿಕೊಡ್ತಾಳ ಅಂತ ಮನು ಅಂದರಿ. ಹಾಗಾಗಿ ಆಯ್ತು ನಾನೇ ಮಾಡಿಕೊಟ್ಟನಂತ ರೆಡಿ ಮಾಡ್ಕೊಳಕತ್ತಾಳು. ಆದರೆ ನಾನು ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದೆ ಅಷ್ಟೇ ರೀ. ಶುಂಠಿ ಬೆಳ್ಳುಳ್ಳಿ ಕೊಟ್ಟಿದ್ದು ಸ್ವಲ್ಪ ಕಟ್ ಮಾಡಿ ಕೊಟ್ಟಿದ್ದೆ ಅಷ್ಟೇ. ಎಲ್ಲನೂ ತನನ್ನ ರೆಡಿ ಮಾಡ್ಕೊಳಕತ್ತಾಳು. ಅವ್ರ ಮೇಲೆ ಬಿಟ್ಬಿಡ್ಬೇಕ್ರಿ, ಅವ್ರಿಗೆ ಮಾಡ್ಬೇಕನ್ನೋ ಜವಾಬ್ದಾರಿನೂ ಬರುತ್ತೆ ಮತ್ತು ಟೇಸ್ಟ್ನೂ ಆಗುತ್ತೆ. ಇವತ್ತಂತೂ ಭಾಳ ಮಸ್ತಾಗಿತ್ತು ನೋಡ್ರಿ. ಯಾವಾಗಲೂ ಈ ರೀತಿ ಆಗಿದ್ದಿಲ್ಲ, ಅಷ್ಟು ಮಸ್ತ್ ರೈಸ್ ಮಾಡಿಲ್ಲ ತನು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೊಟ್ಟೆ ತುಂಬಿದ್ರೂ ಇನ್ನು
ತಿನ್ಬೇಕಂತ ಅನ್ಸಾಕತ್ತಿತ್ತು, ಅಷ್ಟು ಮಸ್ತಾಗಿತ್ತು. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋನ್ರಿ. ನಾನು ಅನ್ನ ಮಾಡಿ ಕೊಟ್ಲು ಮತ್ತು ಎಲ್ಲರೂ ಊಟನೂ ಮಾಡಾಕತ್ತೀವಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ.